ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಂದು ಮದುವೆ ವಿಡಿಯೋ ಆಗಿರುತ್ತೆ. ನನ್ನ ನಾದಿನಿದು ಮದುವೆ ಇದೆ, ಅಂದರೆ ಕಿರಣ್ ಅವ್ರ ಸ್ವಂತ ತಂಗಿ ಅವ್ರದ್ದು ಮದುವೆ. ಸೊ ಕೇರಳದಲ್ಲಿ ಇರೋದು. ನಾವು ರೆಡಿಯಾಗಿ ಚೌಟ್ರಿಗೆ ಹೋಗೋಕ್ಕಿತ್ತು. 12 ಗಂಟೆ ಹಂಗೆ ಮೇಲೆ ಮೂರ್ತಾ ಇರೋದು. ಸೊ ಹಾಗಾಗಿ ಯಾನಾಗೆಲ್ಲ ರೆಡಿ ಮಾಡಿದ್ರೆ ಅವಳು ರೆಡಿ ಮಾಡಿಸ್ಕೊಂತಾನಿರಲಿಲ್ಲ. ಅದು ಬೇಡ ಇದು ಬೇಡ ಅಂತ ಇದ್ಲು. ಸರಿ ಅಂದ್ಬಿಟ್ಟು ಅವಳು ಹೆಂಗೆ ಕಂಫರ್ಟ್ ಇರುತ್ತೆ ಮಾಡಿಸ್ಕೊಂಡು ಅಲ್ಲಿದ್ದ ನಾವು ಆ್ಯಕ್ಚುಲಿ ಸ್ಟುಡಿಯೋಗೆ ಹೋಗಬೇಕಾಗಿತ್ತು ನಾನು ಕಿರಣ್. ಬಟ್ ಇನ್ನೊಂದು ಕಾರ್ಗೆ ಹೋಗ್ತೀನಿ ಅಂತ ಹೇಳಿದ್ಲು. ಸರಿ ಹೋಗ್ತಾ ಇದ್ದಾಳಲ್ಲ ಬಿಡು ಅಂತ ಹೊರಟ್ರೆ ಅರ್ಧ ದಾರಿಲೇ ನಮಗೊಂದು ದೊಡ್ಡ ಕತೆನೇ ಮಾಡಿಬಿಟ್ಲು. ಮತ್ತೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ನಾನು ತೋರಿಸಿದ್ಲು ಪಿಕ್ಚರು. ನಾನು ಮತ್ತು ಕಿರಣ್ ಕಾರಲ್ಲಿ ಬರ್ತಿದ್ವಿ, ಇನ್ನೊಂದು ಗಾಡೀಲಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಿದ್ದು. ನಾವು ಏನೋ ಪ್ಲ್ಯಾನ್ ಅಂದ್ಕೊಂಡ್ರೆ ಫುಲ್ ಹೋಗ್ತೀನಿ ಅಂತ ಹತ್ಲು. ಸರಿ ಅಂತ ಅದ್ರಲ್ಲಿ ಕಳಿಸಿದ್ರೆ ಹತ್ತಿ ಒಂದು ಮೂವ್ ಆಗಿಲ್ಲ ಗಾಡಿ, ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಮೊದಲೇ ಒಂದು ರೂಟ್ ಸ್ವಲ್ಪ ಚೇಂಜ್ ಆದರೂ ಟ್ರಾಫಿಕ್ ಜಾಸ್ತಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಇವಾಗ ಎಷ್ಟು ಟ್ರಾಫಿಕ್ ನೋಡಿಲ್ಲ. ಕಿರಣ್ ಅದೇ ಹೇಳಿದ್ರು, ಕಳಿಸಿ ಅವಳು ಅಳ್ತಾಳೆ ಅಂತ ನೀನು ಕೇಳ್ಬಿಡ್ತೀಯ ಅಂತ. ಬಟ್ ಇವಳು ಅಳ್ತಾ ನಿಂತ್ಕೊಂಡು ಹೋಗ್ತೀನಿ ಅಂತ. ಯಾಕೆಯೋ ಹುಷಾರಿಲ್ಲನಾ? ನಾವಿವಾಗ ಎಲ್ಲೋಗ್ತಾ ಇದ್ದೀವಿ? ಯಾರ ಮದುವೆ ಹೇಳಲ್ವಾ? ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಅವಳಿಗೆ. ನಿದ್ದೆ ಬಂದ್ರೇ ನಾನು ಬೇಕು ಅಂತ ಹೇಳೋದು, ಇಲ್ಲಾಂದ್ರೆ ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ. ಸೊ ನಿದ್ದೆ ಬಂದಿತ್ತಲ್ಲ, ಹಾಗಾಗಿ ಬಂದು 5 ನಿಮಿಷಕ್ಕೆ ಮಲ್ಕೊಂಬಿಟ್ಲು. ಸೊ ನಾವು ಸ್ಟುಡಿಯೋಗೆ ಹೋಗೋಕ್ಕಾಗಿಲ್ಲ, ತುಂಬ ಟ್ರಾಫಿಕ್ ಆಗ್ಬಿಡ್ತು. ಸೊ ಹಾಗಾಗಿ ಸೀದಾ ಅಲ್ಲಿಂದ ನಾವು ಹೋಗಿದ್ದು ಚೌಟ್ರಿಗೆ. ಅದೇ ಓಪನ್ ಆಗುತ್ತೆ ಇರು. ಸೊ ನಾವೆಲ್ಲರೂ ರೂಮಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಅವಳು ಮೇಕಪ್ ಎಲ್ಲ ಮಾಡಿ ಬಂದಮೇಲೆ ರಿಯಾಕ್ಷನ್ ವೀಡಿಯೋ ಎಲ್ಲ ಮಾಡೋಕ್ಕಿತ್ತು. ಸೊ ಹಾಗಾಗಿ ಯಾನ ಕಾಯ್ತಾ ಇದ್ಲು. ಸೊ ಎಲ್ಲರೂ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡಿದ್ದಾಯಿತು. ಅಲ್ಲಿ ಹೆಂಗೆ ಅಂದರೆ ಇಲ್ಲಿ ಫುಲ್ ಶಕೆ ಅಂದರೆ ಶಕೆ ಇರುತ್ತೆ. ಬೀಚ್ ಸೈಡೆಲ್ಲ ಹೋದಾಗ ಹ್ಯೂಮಿಡ್ ಜಾಸ್ತಿ ಅಲ್ವಾ, ನಾವು ಸ್ವೆಟ್ ಆಗ್ತಾನೆ ಇರ್ತೀವಿ. ಅದು ಬೇರೆ ಇದು AC ಇರೋದ್ರಿಂದ ಸ್ವಲ್ಪ ಬೆಟರ್ ಆಗಿತ್ತು, ಆರಾಮಾಗಿದ್ವಿ. ಇನ್ನು ಇಲ್ಲಿ ಮದುವೆ ಎಲ್ಲ ಬೇಗ ಸಿಂಪಲಾಗಿ ಆಗ್ಬಿಡುತ್ತೆ ಅಂತ ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿತ್ತು. ಫ್ಲವರ್ಸಿಂದ ಮಾಡಿದ್ರು, ತುಂಬ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಇಲ್ಲಿ ಹೆಂಗೆ ಅಂದರೆ ಮುಹೂರ್ತ ಎಲ್ಲ ಮಾಡೋದು, ಫಸ್ಟ್ ಗೋಧಿ ಎಲ್ಲ ಹಾಕಿಟ್ಟಿದ್ರು, ಮತ್ತು ಎಷ್ಟೊಂದು ದೀಪ ಎಲ್ಲ ಇಟ್ಟಿದ್ರು. ಸೊ ಫಸ್ಟ್ ಅವ್ರ ಹತ್ರ ಎಲ್ಲ ಈ ಥರ ಗೋಧಿ ಎಲ್ಲ ಮಾಡಿಸಿ ನಮಸ್ಕಾರ ಎಲ್ಲ ಮಾಡಿಸಿ ದೀಪ ಎಲ್ಲ ಹಚ್ಚಿ ಆ ಥರ ಎಲ್ಲ ಮಾಡಿದ್ದು. ಸೊ ಬೇಗನೆ ಆಗ್ಬಿಡುತ್ತೆ, 10 ನಿಮಿಷದಲ್ಲೇ ಆಗ್ಬಿಡುತ್ತಂತೆ ಮದುವೆ ಎಲ್ಲ. ಸೊ ಇನ್ನು ಇದೆಲ್ಲ ಮಾಡ್ತಾಯಿದ್ರು, ಅತ್ತೆ ಮಾವ ಕಡೆಯಿಂದ ಮಾಡಿಸ್ತಾ ಇದ್ರು ಅವರೆಲ್ಲ ಹೇಳಿ ಏನಂದರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನಮಗೆ ಇಲ್ಲಿ. ಅವರು ಮಲಯಾಳಂ, ಆಮೇಲೆ ಸ್ವಲ್ಪ ಇಂಗ್ಲೀಷಲ್ಲಿ ಎಲ್ಲ ಹೇಳ್ತಾಯಿದ್ರು. ಹಂಗೆ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಸೊ ಹಾಗೆ ಇನ್ನೊಂದೇನು ಅಂದರೆ ಇಲ್ಲಿ ಫಸ್ಟ್ ಬಂದ ತಕ್ಷಣ ಯಾರು ಹೆಣ್ಮಕ್ಳೆಲ್ಲ ಇರ್ತಾರೆ ಅವರೆಲ್ಲರೂ ಒಂದು ಆರತಿ ದೀಪ ಎಲ್ಲ ಕೈಯಲ್ಲಿ ಇಟ್ಕೋಬೇಕು. ಅದೊಂದು ಕಲ್ಚರ್ ಇವ್ರದ್ದು. 2 ಲೈನ್ನ ನಿಲ್ಸಿದ್ದಾರೆ, 2 ಲೈನ್ನ ಫಾರ್ಮ್ ಮಾಡಿಸಿ ಈ ಕಡೆ ಸ್ವಲ್ಪ ಜನ ಆ ಕಡೆ ಸ್ವಲ್ಪ ಜನ ನಿಲ್ಸಿರೋದು. ಸೊ ನನಗೆ ಫಸ್ಟ್ ಅರ್ಥ ಆಗ್ತಾರಲ್ಲ ಏನು ಹೇಳ್ತಿದೆ ಏನು ಅಂತ. ಆಮೇಲೆ ಓಕೆ ಅರ್ಥ ಆಗ್ತಾ ಸ್ಟಾರ್ಟ್ ಆಯಿತು. 2 ಲೈನ್ ಮಾಡಿ ಈ ಥರ ಇಟ್ಕೊಂಡು ಓಡಬೇಕು ಅಂತ. ಬಟ್ ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ರೆ ಅಷ್ಟು ಐಡಿಯಾ ಇರಲಿಲ್ಲ. ಆಮೇಲೆ ಹೋಗ್ತಾ ನಮಗೆ ಅರ್ಥ ಆಗಿದ್ದು, ಫಸ್ಟ್ ಈ ಥರ ಹೋಗಿ ಗಂಡಿನ ಕಡೆ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ಸ್ಟೇಜ್ ಮೇಲೆ ಕೂರಿಸ್ಬೇಕು. ಆ ಥರ ಹೋಗಿ ಅವ್ರಿಗೆ ಸ್ವಲ್ಪ ಆರತಿ ಎಲ್ಲ ಮಾಡಿ ಕುಂಕುಮ ಎಲ್ಲ ಹಚ್ಚಿ ಕರ್ಕೊಂಡು ಬಂದು ಅದಾದಮೇಲೆ ಮತ್ತೆ ಸೇಮ್ ಅದೇ ಥರ ಹುಡುಗಿನ ಕರ್ಕೊಂಬರೋದು, ಆ ಥರ ಇತ್ತು. ಸೊ ನಾವು ಹೋಗಿ ಹುಡುಗನ ಕರ್ಕೊಂಬಂದಿದ್ವು, ಅಣ್ಣನ ಕರ್ಕೊಂಡು ಬಂದಿದ್ದು. ಆದಮೇಲೆ ಹೋಗಿ ಸ್ಟೇಜ್ ಮೇಲೆ ಕೂರಿಸ್ಬೇಕು. ಕೂರಿಸಿದ್ಮೇಲೆ ನೆಕ್ಸ್ಟ್ ಹೋಗಿ ಹುಡುಗಿನ ಕರ್ಕೊಂಬರೋದು. ಇವರು ಸ್ಟೇಜ್ ಮೇಲೆ ಆ ಥರ ಕೂತ್ಕೊಂಡು ಹುಡುಗಿಗೋಸ್ಕರ ಕಾಯ್ತಾ ಇರೋದು. ಒಂಥರ ಚೆಂದ ಆಯಿತು. ಎಲ್ಲರೂ ಹೋಗಿ ಅವ್ರನ್ನ ವೆಲ್ಕಮ್ ಮಾಡಿ ಕರ್ಕೊಂಬರೋದು ಆ ಥರ ಎಲ್ಲ. ಇನ್ನು ನನಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಸೀರೆ ಬೇರೆ ಹಾಕ್ಕೊಂಡು ಕೈ ಫುಲ್ ಆಗಿಬಿಟ್ಟಿದೆ, ಎಲ್ಲಿ ಸೆರಗು ಅಡ್ಡ ಬರ್ತಾಯಿದೆ, ಹೆಂಗೆ ನಡೀತಿದ್ದೀನಿ ಏನು ಫುಲ್ ಒಂದು ಕಡೆ ಅದೇ ಕಾನ್ಷಿಯಸ್ಸಲ್ಲಿ ನಡೀತಾ ಇದ್ದೆ ನಾನು. ಸೊ ಹೇಳೋಕ್ಕಾಗಲ್ಲ, ನಾವು ಎಷ್ಟು ಏನು ಅನ್ಕೊತೀವಿ ಅವಾಗೇ ಸ್ವಲ್ಪ ಜಾಸ್ತಿ ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ.
ಆಗ್ಬಿಡುತ್ತೆ. ಸೊ ಹಾಗಾಗಿ ಕಾಲ್ಗೆಲ್ಲಿ ಸಿಗಾಕೊಂಡ್ಬಿಡುತ್ತೋ ಅಂತೆಲ್ಲ ಇತ್ತು. ಸರಿ ಅಂದ್ಬಿಟ್ಟು ಹಂಗೂ ಮ್ಯಾನೇಜ್ ಮಾಡ್ಕೊಂಡಿದ್ದಾಯಿತು. ಸೊ ಇವ್ರನ್ನ ಕರ್ಕೊಂಬಂದಾದ್ಮೇಲೆ ಇವಾಗ ನೆಕ್ಸ್ಟ್ ಹೋಗಿ ಕಾವ್ಯನ ಕರ್ಕೊಂಬರ್ಬೇಕು. Okay, come on. Kavya. Hi. Ade tar. ಸೊ ಇಬ್ಬರು ಸ್ಟೇಜ್ ಮೇಲೆ ಬಂದು ನಮಸ್ಕಾರ ಮಾಡಿ ಕೂತ್ಕೋತಾರೆ. ಅದಾದಮೇಲೆ ಗಂಡಿನ ಕಡೆಯವರು ಅವ್ರ ಅತ್ತೆ ಮಾವಾಗೆ ಅವ್ರ ಎಲೆ ಆ ಥರ ಎಲ್ಲ ಕೊಟ್ಟು ಅವ್ರ ಕಡೆಯಿಂದ ಆಶೀರ್ವಾದ ತೊಗೊಳ್ಳೋದು, ಮತ್ತು ಇವರು ಅವ್ರ ಅತ್ತೆ ಮಾವಾಗೆ ತೊಗೊಳ್ಳೋದು. ಸೊ ಒಬ್ರಿಗೊಬ್ರು ಈ ಥರ ಎಲ್ಲ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಅಷ್ಟೇ, ಒಂದು ಜಾಸ್ತಿ ಏನಿಲ್ಲ, ಒಂದು 10 ನಿಮಿಷದಲ್ಲೇ ಆಗ್ಬಿಡುತ್ತೆ. ಕರ್ಕೊಂಬಂದರು, ಇಬ್ಬರನ್ನ ಕರ್ಕೊಂಬಂದು ಸ್ಟೇಜ್ ಮೇಲೆ ಕೂರಿಸಿದ್ಮೇಲೆ ಈ ಥರ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡಾದ್ಮೇಲೆ ಸೀದಾ ತಾಳಿ ಕಟ್ಸಿರೋದು ಅದು. ಹೇಳಿದ್ನಲ್ಲ, ಸೊ ಬೇಗ ಕ್ವಿಕ್ಕಾಗಿ ತಾಳಿ ಎಲ್ಲ ಕಟ್ಸಿದ್ದಾಯಿತು. ಅದಾದಮೇಲೆ ಸೈನ್ ಎಲ್ಲ ಮಾಡ್ಸೋಕ್ಕಿರುತ್ತೆ, ರಿಜಿಸ್ಟರ್ದೆಲ್ಲ ಫಾರ್ಮ್ ಎಲ್ಲ ಸೈನ್ ಎಲ್ಲ ಆದಮೇಲೆ ಎಲ್ಲರೂ ಊಟಕ್ಕೆ ಬಂದಿದ್ದು. ಇಲ್ಲಿ ಕೇರಳ ಸ್ಪೆಷಲ್ ಸದ್ಯ ಅಂತ ಹೇಳ್ತಾರೆ. ಓಣಂ ಟೈಮಲ್ಲಿ ಆ ಥರ ಫೆಸ್ಟಿವಲ್ ಟೈಮಲ್ಲೆಲ್ಲ ಮಾಡ್ತಾರೆ. ತುಂಬ ವೆರೈಟೀಸ್ ಇತ್ತು, ವೆಜ್ಜಲ್ಲೂ ಕೂಡ ಎಷ್ಟೊಂದು ವೆರೈಟೀಸ್, ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಇದು ಏನು ಗೊತ್ತಿಲ್ಲ, ಏನೇನೋ ಇದಾವೆ. ನಾನು ಊಟ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸದ್ಯ. ಊಟ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಯಿತು. ಸೊ ಹಾಗಾಗಿ ಎಲ್ಲರೂ ಮನೆಗೆ ಬಂದಿದ್ದೀವಿ. ನೋಡೋಣ ಯಾವ ಥರ ಮನೆ ತುಂಬಿಸ್ಕೊತಾರೆ ಇವರು ಅಂತ. ಸೊ ಇವ್ರ ಕಡೆ ಎಲ್ಲ ಈ ಥರ ಸೇರಿಟ್ಬಿಟ್ಟು ಅಕ್ಕಿ ಬೆಲ್ಲ ಇಟ್ಟು ಬಲ್ಗಾಲಿಂದ ಒಡೆದು ಆ ಥರ ಬರೋದು ಏನಿರಲಿಲ್ಲ. ಕೈಯಲ್ಲಿ ಈ ಥರ ದೀಪ ಇಟ್ಕೊಂಡು ಬಲ್ಗಾಲಿಟ್ಟು ಒಳಗಡೆ ಬರೋದು ಆ ಥರ. ಸೊ ಹಿಂದೆ ಮತ್ತೆ ಸೇಮ್ ಅದೇ ಥರ ಎಷ್ಟು ಹೆಣ್ಮಕ್ಳೆಲ್ಲ ಗರ್ಲ್ಸ್ ಎಲ್ಲ ದೀಪ ಎಲ್ಲ ಇಟ್ಕೊಂಡು ಲೈನ್ ಅದೇ ಥರ ಸೇಮ್ ನಮ್ಗೆ ಹೆಂಗೆ ಚೌಟ್ರಿಲಿ ಮಾಡಿಸಿದ್ರು ಹಂಗೆ. ಸೊ ಇನ್ನು ಮನೆ ತುಂಬಿಸ್ಕೊಂಡಿದ್ದೆಲ್ಲ ಆಯಿತು. ಇಲ್ಲಿ ನಮ್ಮ ಮಿಯಾನ ನೋಡಿದ್ರೆ ಫುಲ್ ಟಾಯ್ಸ್ ಸಿಕ್ಬಿಟ್ಟಿದೆ. ಅಜ್ಜಿನ ಕರ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಅಜ್ಜಿ ಜೊತೆ ಆಟ ಆಡ್ಕೊತ. ಹಾಗೆ ನಮ್ಮ ಮಿಯಾನಾಗೆ ಹೊಸ ಫ್ರೆಂಡು ಕೂಡ ಸಿಕ್ಕಿದ್ದಾಳೆ, ಗುಡ್ಡು ಅಂತ. ಇವ್ರಿಗೆ ಅವ್ರಿಗೆ ಜಸ್ಟ್ 1.5 ಇಯರ್ಸ್ ಅಷ್ಟೇ ಡಿಫ್ರೆನ್ಸ್ ಇರ್ಬೋದು. ಸೊ ಇನ್ನು ಬಂದಿದ ತಕ್ಷಣ ಎಲ್ಲರೂ ಅವ್ರಿಗೆ ಸ್ವೀಟ್ ತಿನ್ಸೋದು, ಹಾಲು ಮತ್ತು ಬನಾನಾ ಎಲ್ಲ ಇತ್ತು. ಸೊ ಎಲ್ಲರೂ ತಿನ್ನಿಸ್ತಾ ಇದ್ದಿದ್ದು. ಮದುವೆ ಆದಮೇಲೆ ಫಸ್ಟ್ ಏನೋ ಅವ್ರ ಕಡೆ ತಿನ್ನಿಸ್ಬೇಕು ಅಂತ ಹೇಳ್ತಾ ಇದ್ರು. ಅಂದರೆ ಮದುವೆ ಆದಮೇಲೆ ಲೈಫ್ ಫುಲ್ ಹೆಂಗೆ ಚೇಂಜ್ ಆಗಿಬಿಡುತ್ತೆ ನೋಡಿ, ಎಲ್ಲ ಅವರೇ ನಮ್ಗೆ ಆಗ್ಬಿಡ್ತಾರೆ. ಇನ್ನು ಎಲ್ಲ ವೆಲ್ಕಮ್ ಎಲ್ಲ ಮಾಡಿದ್ದಾಯಿತು. ನನಗಂತೂ ಈ ಶೆಕೆಗೆ ಫುಲ್ ಸೀರೆ ಹಾಕ್ಕೊಂಡು ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದೆ. ನಾನಂತೂ ಫುಲ್ ನಂಗೆ ಶೆಕೆ ಬಂದುಬಿಟ್ರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಆ ಥರ. ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹಾಡೆಲ್ಲ ಹೇಳ್ತಾ ಇದ್ದಿದ್ರು. ಸೊ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಎಲ್ಲ ಮಾಡಿದ್ದಾಯಿತು. ರಾತ್ರಿ ಊಟಕ್ಕೆ ನನ್ನ ಫೇವ್ರೇಟ್ ಅಪ್ಪ ಮತ್ತು ವೆಜ್ ಕರಿ, ಕಡಲೆ ಅಲ್ಲ ವೆಜ್ ಕರಿ ಇತ್ತು, ಮತ್ತು ರೈಸ್ ಐಟಮ್ ಅದು ಎಲ್ಲ ಇತ್ತು. ಜಸ್ಟ್ ನಾನು ಅಪ್ಪಮ್ಮ ತಿನ್ಕೊಂಡೆ, ಯಾಕಂದರೆ ಲೈಟಾಗಿ ಹೆಡ್ಡೇಕ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೆ ನಮ್ಮ ಮತ್ತೆ ಮಸಾಜ್ ಮಾಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಸಾಜ್ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಇವ್ರು ಆಟ ಅಂತೂ ಮುಗಿತಾನೆ ಇರಲಿಲ್ಲ, ಕುತ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ರು. ಅದಾದಮೇಲೆ ರಿಟರ್ನ್ ಮನೆಗೆ ಹೋದ್ವಿ. ಮನೆಗೆ ಹೋಗಿದ ತಕ್ಷಣ ಸ್ವಲ್ಪ ರಾತ್ರಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದು, ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಫುಲ್ ಜೋರು ಮಳೆ ಬರ್ತಾ ಇತ್ತು. ನಾವು ಒಂದಿನ ಫುಲ್ ನಮ್ಗೆ ಖಾಲಿ ಇತ್ತು, ಇವತ್ತು ಏನೂ ಇರಲಿಲ್ಲ. ನೆಕ್ಸ್ಟ್ ಡೇ ನಮಗೆ ರಿಸೆಪ್ಷನ್ ಇದ್ದಿದ್ದು. ಸೊ ಒಂದಿನ ಇತ್ತಲ್ವಾ, ಸರಿ ಹತ್ರದಲ್ಲಿ ಏನಾದರೂ ಇದ್ದರೆ ನೋಡ್ಕೊಂಬರೋಣ ಅಂದ್ಕೊಂಡ್ವಿ. ಇಲ್ಲಿ ಗುರುವಾಯೂರು ಅಂತ ಇದೆ ಕೃಷ್ಣ ದೇವಸ್ಥಾನ, ಮತ್ತು ಶಿವನ ದೇವಸ್ಥಾನ, ಎಷ್ಟೊಂದು ಟೆಂಪಲ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ನೋಡ್ಕೊಂಬರೋಣ ಅಂದ್ಕೊಂಡ್ವಿ. ಆಮೇಲೆ ಮಳೆ ಸ್ಟಾಪ್ ಆಯಿತು. ಕರೆಕ್ಟ್ ನಾವು ಇಲ್ಲಿ ಬರೋದಕ್ಕೆ ನಮಗೆ 3 ಅವರ್ ತೊಗೊಂಡ್ಬಿಡ್ತು. ತುಂಬ ಲಾಂಗ್ ಏನಿಲ್ಲ, ಬಟ್ ಟ್ರಾಫಿಕ್ ಮಾತ್ರ ಹೆವಿ ಇರುತ್ತೆ, ತುಂಬ ಕಂಜೆಸ್ಟೆಡ್ ರೋಡ್ಸ್ ಎಲ್ಲ. ಸೊ ಅಲ್ಲಿ ಇಲ್ಲಿ ಹೋಗೋಕ್ಕಾಗಲ್ಲ, ತುಂಬ ಲೇಟ್ ಆಗಿಬಿಡ್ತು. ನಾವು ರೀಚ್ ಆಗೋಷ್ಟಿಗೆ 1:15ಗೆ ಕ್ಲೋಸ್ ಆಗಿಬಿಡ್ತು. ಮತ್ತು 3 o'clockಗೆ ಕ್ಯೂ ಇತ್ತು ಮತ್ತು ದರ್ಶನಕ್ಕೆ. ಸರಿ ಅಂದ್ಬಿಟ್ಟು ಅಲ್ಲೇ ಹೋಗಿ ಕುತ್ಕೊಂಡು ಸಾಯಂಕಾಲ ಒಂದು 5:30, 6 ಗಂಟೆಗೆಲ್ಲ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಅದಾಗಿದ ತಕ್ಷಣ ಇನ್ನೊಂದು ಎಲಿಫೆಂಟ್ದೆಲ್ಲ ಇತ್ತು ಇಲ್ಲಿ. ಪಾಪ ಇಯಾನ ಅದಕ್ಕೆ ಅಂತ ಖುಷಿಯಾಗಿ ಬಂದಿದ್ಲು, ಬಟ್ ಅದು 5 o'clockಗೆ ಕ್ಲೋಸ್ ಆಗಿಬಿಟ್ಟಿತ್ತು. ಸರಿ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಅಲ್ಲಿಂದ ರಿಟರ್ನ್ ಹೋದ್ವಿ. ಯಾಕಂದರೆ ಮತ್ತೆ ಮನೆಗೆ ಹೋಗೋಷ್ಟಿಗೆ ರಾತ್ರಿ 9 ಗಂಟೆ ಆಗೇ ಬಿಟ್ಟಿತ್ತು ನಮಗೆ. ಅಲ್ಲೇ ಅಷ್ಟೇ 2 ದೇವಸ್ಥಾನಕ್ಕೆ ಹೋಗೋಕ್ಕಾಗಿದ್ದು ನಮಗೆ. ಇನ್ನು ರಿಟರ್ನ್ ಹೋಗ್ಬೇಕಾದ್ರೆ ಫುಲ್ ದಾರಿ ಟೈಮ್ ಪಾಸ್ ಆಗಬೇಕಲ್ಲ ನಮ್ಮ ಇಯಾನಾಗೆ. ಅದಕ್ಕೆ ಅಜ್ಜಿ ತಾತ ಜೊತೆ ಆಟ ಆಡ್ಕೊಂಡು ಓಡ್ತಾ ಇದ್ದಾಳೆ. ಬ್ರೋಕೊಲಿ, ನೀನೊಂದು ವೆಜಿಟೇಬಲ್. Keep right to take the flyover. Sweet potato, plain potato, ಮಶ್ರೂಮ್. ನೆಕ್ಸ್ಟ್ continue 5 kilometers. Yeah, tell me. Quickly. Drumstick, drumstick, Baby corn. ಯೋಚನೆ ಮಾಡು, ನಿಂಗೆ ಗೊತ್ತು ವೆಜಿಟೇಬಲ್. ಫ್ರಿಜ್ಜಲ್ಲಿ ಏನೇನು ಇರುತ್ತೆ? corn, ಕಾರ್ನ್. ಸೂಪರ್. Sweet corn. ಇವಳು ಬೇಬಿ ಕಾರ್ನ್ ಅಂದ್ರೆ ಕಾರ್ನ್, ಸ್ವೀಟ್ ಕಾರ್ನ್, ಬಟರ್ ಸಾಲ್ಟ್. that is the fruit. ಓ, ದಟ್ ಈಸ್ ಫ್ರೂಟ್. ಚಿತ್ರಾನ್ನಕ್ಕೆ ಏನಾಗ್ತಾರೆ? ಬಾಟಲ್ ಗಾರ್ಡ್, ಚಿತ್ರಾನ್ನ ಬಾಟಲ್ ಗಾರ್ಡ್, ಬಾಟಲ್ ಗಾರ್ಡ್. Buttercup. ಸೋರೆಕಾಯಿ. Keyboard. Yeah. Then ಕುಂಬರಿಂದ ಸ್ಟಾರ್ಟ್ ಮಾಡಿದಲ್ವಾ? ಗೊತ್ತಿರಲಿಲ್ಲ. ಲೆಮನ್. ಲೆಮನ್. ಸ್ನೇಕ್ ಗಾರ್ಡನ್. ಸ್ನೇಕ್ ಗಾರ್ಡ್ ಅನ್ಬೇಕು, ಪಡವಲ್ಕಾಯಿ. ಸ್ನೇಕ್ ಗಾರ್ಡ್, ರೆಡ್ ಗಾರ್ಡ್. ನೀ ಹೇಳು, ಫ್ರಿಜ್ಜಲ್ಲಿ ಏನು ಇರ್ತೀವಿ ಯೋಚನೆ ಮಾಡು. ಹೇಳ ಬಿಟ್ರ್ ಗಾರ್ಡ್. ಸೊ ನೆಕ್ಸ್ಟ್ ಡೇ ನಮಗೆ ರಿಸೆಪ್ಷನ್ ಇದ್ದಿದ್ದು ರಾತ್ರಿನೇ ಇದ್ದಿದ್ದು. ಮತ್ತು ರಾತ್ರಿನೇ ಅದೇ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಬರಬೇಕಾಗಿತ್ತು. ನಮಗೆ ಹಾರ್ಡ್ಲಿ 2 hours ಅಷ್ಟೇ ಸಿಗೋದು ನಮಗೆ ರಿಸೆಪ್ಷನಲ್ಲಿ ಇರೋದಕ್ಕೆ. ಸೊ ಬೇಗ ಎಲ್ಲ ಪ್ಯಾಕಿಂಗ್ ಕೂಡ ಮಾಡಿಕೊಂಡು ಲಗೇಜ್ ಸಮೇತ ನಾವು ಓಡ್ತಾ ಇದ್ವಿ, ಯಾಕಂದರೆ ಅಲ್ಲಿಂದ ಸೀದಾ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು. ನಾನು ಬ್ಲ್ಯಾಕ್ ಸ್ಯಾರಿನ ಹಾಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಬ್ಲ್ಯಾಕ್. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಬ್ಲ್ಯಾಕ್ ಕಲರ್. ಅದಕ್ಕೆ ಬ್ಯಾಂಗಲ್ಸ್ ಎಲ್ಲ ಮ್ಯಾಚ್ ಮಾಡಿ, ಇನ್ನು ಮೆಹಂದಿದು ಸ್ಟೆನ್ಸಿಲ್ಸ್ ಬರುತ್ತಲ್ಲ ಅದರಲ್ಲಿ ಹಾಕಿರೋದು. ನನಗೆ ನಾರ್ಮಲ್ ಮೆಹಂದಿ ಹಾಕೊಳ್ಳೋಕ್ಕಿಂತ ಇದೇ ಬೆಟರ್ ಅನ್ನಿಸ್ತು, ಯಾಕಂದರೆ 10 ನಿಮಿಷದಲ್ಲೇ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ. ಸೊ ಇನ್ನು ಇಯರಿಂಗ್ ಕೂಡ ಕಾವ್ಯ ಕೊಟ್ಟಿದ್ದು, ಸೊ ಕರೆಕ್ಟಾಗಿ ಮ್ಯಾಚ್ ಆಯಿತು. ಸೊ ತುಂಬ ನನಗೆ ಸಿಂಪಲಾಗಿ ಇಷ್ಟ ಆಯಿತು. ಇನ್ನು ಯಾಕಂದರೆ ಮತ್ತೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಲ್ಲ, ಮತ್ತು ಎಲ್ಲ ಹೆವಿ ರೆಡಿ ಆಗಿ ಮತ್ತೆ ಬಿಚ್ಚಿ ಎಲ್ಲ ಹೋಗೋಕ್ಕಾಗಲ್ಲ, ನಮಗೆ ಸಿಗೋದೇ ಬರೀ 2 hour. ಮತ್ತು ಸ್ವಲ್ಪ ಸ್ಟೇಜ್ ಮೇಲೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಹೋಗೋಷ್ಟಿಗೆ ಆಗ್ಬಿಡುತ್ತೆ. ಸೊ ಇನ್ನು ರೆಡಿಯಾಗಿ ಯಾನಾಗ ಕೂಡ ಫ್ರಾಕ್ ಹಾಕಿದ್ದೆ. ಅವಳಿಗೆ ಶೆಕೆ ಏನು ಗೊತ್ತಾ, ಇಲ್ಲಿ ಗಾಳಿ ಬರ್ತಾ ಇದೆ ಅನ್ನೋ ಥರ ಹಂಗೆ ಫೀಲ್ ಆಗುತ್ತೆ, ಬಟ್ ಅದು ಒಂಥರ ಸ್ವೆಟ್ ಆಗ್ತಾ ಇರ್ತೀವಿ, ಆ ಥರ ಇರುತ್ತೆ ಇಲ್ಲೆಲ್ಲ ವೆದರೆಲ್ಲ. ಸೊ ನಾವು ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ರೆಡಿಯಾಗಿ ಆಲ್ಮೋಸ್ಟ್ ಒಂದು 15 to 20 minutes ಆಯಿತು ಕ್ಯಾಬ್ಗೋಸ್ಕರ. ಇಲ್ಲೇ ಕೆಳಗಡೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ. ಇದೊಂದು ಕ್ಯಾಬ್ ಪ್ರಾಬ್ಲಮ್ ಆಗುತ್ತೆ ಯಾವಾಗಲೂ ಅಷ್ಟೇ. ಲಾಸ್ಟ್ ಟೈಮು ಹೋಗ್ಬೇಕಂದಾಗೂ ಕೂಡ ಎಷ್ಟೋ ಹೊತ್ತು ಇಲ್ಲೇ ವೆಯ್ಟ್ ಮಾಡಿದ್ವಿ. ಈಗಲೂ ಕೂಡ ಆಲ್ಮೋಸ್ಟ್ ಒಂದು 15 minutes ಆಯಿತು ಕುತ್ಕೊಂಡು ವೆಯ್ಟ್ ಮಾಡೋಕ್ಕೆ. ಕಿರಣ್ ಮೊಬೈಲು ಮಾಡ್ತಾಯಿದ್ರೆ, ಅಲ್ಲಿ ಮಾವ ಅವ್ರ ಮೊಬೈಲಲ್ಲೂ ಮಾಡ್ತಾಯಿದ್ರೆ, ಎಲ್ಲರೂ ಟ್ರೈ ಮಾಡ್ತಾಯಿದ್ವಿ. ಅದೊಂದು ಸ್ವಲ್ಪ ಡಿಲೇ ಆಗಿಬಿಡ್ತು. ಇಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಎಲ್ಲ ಮಾಡಿಕೊಂಡು ಅಲ್ಲಿದ್ದ ಸೀದಾ ಚೌಟ್ರಿಗೆ ಹೋಗಿದ್ದು. ಅದು ಇಲ್ಲಿದೆ ಮನೆಯಿಂದ ಒಂದು ಅರ್ಧ ಗಂಟೆ ಇತ್ತು. ಸೊ ಅಲ್ಲಿದ್ದ ಮತ್ತೆ ಅರ್ಧ ಗಂಟೆ ರೈಲ್ವೆ ಸ್ಟೇಷನ್ ಇದ್ದಿದ್ದು. ತಿರುಗು ತಿರುಗು. Clap, clap. Mr. Kiran Kumar is a AI architect and sister-in-law, Mrs. Deepa Kiran. She is a content creator and their daughter Iyana. And wow, such a beautiful family. Let's go for a beautiful
Alright, now. ഇന്നത് ഈ ഒരു സ്പെഷ്യൽ ഡേയിലാണ് എന്തെങ്കിലും സ്പെഷ്യൽ ഡേയ്സ് ಸೊ ಈ ಎಲ್ಲ ಇವೆಂಟ್ ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಸೊ ಇದೊಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಎಲ್ಲ ಅವರೇ ಎಲ್ಲ ಹೋಸ್ಟ್ ಮಾಡಿಕೊಂಡು ಎಲ್ಲ ನೀಟಾಗಿ ಆರ್ಗನೈಸ್ಡ್ ಆಗಿರುತ್ತೆ. ಯಾವುದೇ ಥರ ಮಿಸ್ ಆಗೋದು ಹರಿಬರಿ ಏನೂ ಇರೋದಿಲ್ಲ. ತುಂಬ ಪೀಸ್ಫುಲ್ಲಾಗಿ ಕಾಮಾಗಿ ಎಲ್ಲ ಕೆಲಸ ಆಗ್ತಾ ಇರುತ್ತೆ. ಸೊ ಫಸ್ಟು ಕಪಲ್ಸ್ನ ಕರೆಸ್ತಾರೆ ಮೇಲೆ. ಕರೆಸಿದ್ಮೇಲೆ ಅವ್ರ ಜೊತೆ ಅವ್ರ ಫೋಟೋಸ್ ಎಲ್ಲ ತೆಗಿತಾರೆ. ಅದಾದಮೇಲೆ ಹುಡುಗ ಕಡೆ ಫ್ಯಾಮಿಲಿ ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲರನ್ನೂ ಕರೆಸ್ತಾರೆ. ಮತ್ತು ಅವ್ರ ಬಂದಮೇಲೆ ಅವ್ರ ಜೊತೆ ಒಂದಷ್ಟು ಫೋಟೋ ಎಲ್ಲ ತೆಗೆಯೋದು. ಮತ್ತು ಹುಡುಗಿ ಕಡೆ ಫ್ಯಾಮಿಲಿಗೆ ಕರೆಸೋದು. ಮತ್ತು ಅವ್ರ ಜೊತೆ ಒಂದಷ್ಟು ಫೋಟೋಸ್ ತೆಗಿಯೋದು. ಎಲ್ಲ ಫ್ಯಾಮಿಲಿ ಫೋಟೋ ಎಲ್ಲ ಫುಲ್ ಕಂಪ್ಲೀಟಾಗಿ ಒಂದು ಸರಿ ತೆಗಿಯೋದು. ಆಮೇಲೆ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು. ಒಂಥರ ಚೆಂದ ಆಯಿತು. ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿ ಚೆನ್ನಾಗಿತ್ತು ಅನ್ನಿಸ್ತು. ಇನ್ನು ಎಲ್ಲ ಕೇಕ್ ಕಟ್ ಎಲ್ಲ ಮಾಡಿ ಸೆಲೆಬ್ರೇಟ್ ಎಲ್ಲ ಮಾಡಿದ್ದಾಯಿತು. ಇನ್ನು ಟೈಮ್ ಆಗಿಬಿಟ್ಟಿತ್ತು ನಮಗೆ. ಸರಿ ಬೇಗ ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೇ ಇಲ್ಲ ನಮಗೆ. ಇಲ್ಲಿ ಬೇಗ ಬೇಗ ಹೋಗಿ ಸ್ಟೇಜ್ ಮೇಲೆ ಫೋಟೋ ತೆಗೆಸ್ಕೊಂಡು ಬಂದು ಊಟ ಮಾಡಿ ಬಿಟ್ಬಿಟ್ವಿ. ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಅಲ್ಲಿದ್ದ ರಿಟರ್ನ್ ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ಪಪ್ಪ ಏನು ಸರ್ಪ್ರೈಸು. ಕಲರಿಂಗ ಕಲರ್ಸು ಏನೋ ಇದೆ ನೋಡಿ, ಏನಿದೆ ಮ್ಯಾಜಿಕ್ ಪಾಟ್. ಸ್ಟೋರಿ ಇದನ್ನ ನಿನ್ ಮನೆಗೆ ಹೋಗಿ ಕಟ್ ಮಾಡ್ಬೋದು ಆಯ್ತಾ ಕತ್ರಿಯಲ್ಲಿ. ಏನ್ ಟ್ಯಾಬ್ಲೆಟ್ ಗಂಟ್ಲು ಹೌದಾ? ಥ್ಯಾಂಕ್ ಯು. Octopus. ಇನ್ನು ಟ್ರೈನಲ್ಲಿ ಆರಾಮಾಗಿ ಕನ್ವೀನಿಯೆಂಟ್ ಆಗಿತ್ತು. ಮಲ್ಕೊಂಬಿಟ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತಲ್ಲ. ಸೊ ಹಾಗಾಗಿ ನನಗೆ ಟ್ರಾಲಿ ಕೂಡ ಇರೋದಕ್ಕೆ ಅವಳಿಗೂ ಸ್ವಲ್ಪ ಬೆಡ್ಡಿಂಗ್ ಎಲ್ಲ ರೆಡಿ ಮಾಡಿ ಆರಾಮಾಗಿ ಮಲ್ಕೊಂಡ್ವಿ. ಅವಳಂತೂ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಎಲ್ಲರ ಹತ್ರ. ಇನ್ನು ರೈಲ್ವೆ ಸ್ಟೇಷನ್ ಅವ್ರು ಯಶವಂತಪುರವರೆಗೂ ಹೋಗಿಲ್ಲ, ಇಲ್ಲೇ ಆನ್ ದ ವೇ ಇಳ್ಕೊಂಡ್ವಿ. ಅಲ್ಲಿ ನಮಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ನೋಡಿ ರೆಕಗ್ನೈಸ್ ಮಾಡಿ ಮಾತಾಡಿಸಿದ್ದು. ತುಂಬ ಖುಷಿ ಆಯಿತು ಅವ್ರು ಬಂದು ಮಾತಾಡಿಸಿದ್ದು. ಕಿರಣ್ ಮುಂಚೆ ವ್ಲಾಗಲ್ಲಿ ಹೇರ್ ಕಟ್ ಇನ್ನೂ ನೋಡಿಲ್ಲಲ್ವ, ಟ್ರಿಮ್ ಎಲ್ಲ ಮಾಡ್ಕೊಂಡಿದ್ದಾರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ರು. ನೀವು ಟ್ರಿಮ್ ಮಾಡ್ಕೊಂಡಿದ್ದೀರಾ? ಹೌದಾ ಅಲ್ಲ, ಕನ್ಫ್ಯೂಸ್ ಆಯಿತು. ನೀವೇನಾ ಅಂತ ನೋಡಿ ಆಮೇಲೆ ನೋಡಿ ಗೊತ್ತಾಯಿತು ನೀವೇ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ರೆಕಗ್ನೈಸ್ ಮಾಡಿ ಬಂದು ಮಾತಾಡ್ಸಿದ್ರು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅವರು ನಮ್ಮ ಉತ್ತರ ಕರ್ನಾಟಕದವರೇ. ಇನ್ನು ಅಲ್ಲಿದ್ದ ಸೀದಾ ನಾವು ಅಲ್ಲೇ ಇಟ್ಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಮದುವೆ ಅಂತೂ ತುಂಬ ಚೆನ್ನಾಗಾಯಿತು. ನಿಶ್ಚಿತ್ ಒಬ್ಬ ಮಿಸ್ ಆದ, ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಅವ್ನು ಅದೇ ಟೈಮ್ಗೆ ಸರ್ಜರಿ ಆಗಿದ್ದು, ಹಲ್ಲು ನೋವಿತ್ತು ಅಂದ್ಬಿಟ್ಟು ಅಲ್ಲಿ ಎಲ್ಲ ಕಟ್ ಮಾಡಿ ಎಲ್ಲ ಸರ್ಜರಿ ಎಲ್ಲ ಮಾಡಿ ಮುಖ ಎಲ್ಲ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮಿಸ್ ಆಗಿಬಿಟ್ಟಿದ್ದಾನೆ. ಇನ್ನು ನಾವು ಏನಾಗೆ ಒಂದು ವಾರ ಸ್ಕೂಲೇ ಇಲ್ಲ. ಅವಳಿಗಂತೂ ಸ್ಕೂಲ್ ಮಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸ್ಟಾರ್ಟಿಂಗ್ 3 days ಮಜಾ ಮಾಡಿದ್ಲು. ಆಮೇಲೆ ನಾನು ಸ್ಕೂಲಿಗೆ ಹೋಗಬೇಕು ಅಂತೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿ ಹಠ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಸೊ ಒಟ್ಟಿನಲ್ಲಿ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಅಷ್ಟೇ ಇವತ್ತಿನ ವಿಡಿಯೋ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ.